ನಮಸ್ತೆ, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಸ್ನೇಹಿತರೆ, ಜೋಡಿ ಜೀವನದ ಬದುಕಿನಲ್ಲಿ ಬಾಳಬೇಕು ಅಂತ ನಮಗೆ ನೀಲಮ್ಮ ಅಂತ ಒಬ್ಬರು ಮಾಹಿತಿ ಕಳಿಸಿರ್ತಾರೆ. ನಾನು ಅವರ ಫೋಟೋ ಸಮೇತ ಮಾಹಿತಿ ಹೇಳ್ತಾ ಹೋಗ್ತಿದ್ದೀನಿ ನೋಡಿ ಸ್ನೇಹಿತರೆ. ಸೊ ಪ್ರಸ್ತುತ ಇವರ ವಯಸ್ಸು 29 ವರ್ಷ. ಇನ್ನೊಂದು ವರ್ಷಕ್ಕಾದರೆ 30 ವರ್ಷ ಆಗುತ್ತೆ. ಇವರ ಜಾತಿ ಬಂದುಬಿಟ್ಟು ಹಿಂದೂ ಜನ. ನೋಡೋದಕ್ಕೆ ತೆಳ್ಳಗಿನ ಒಂದು ಮೈಕಟ್ಟು ಹೊಂದಿರತಕ್ಕಂಥದ್ದು. ಮೈಸೂರಿನ ಸರಗೂರು ಎಂಬ ಒಂದು ಊರಿನಲ್ಲಿ ವಾಸವಾಗಿರುತ್ತೆ. ಮೈಸೂರಿನಲ್ಲಿ ಸರಗೂರು ಎಲ್ಲಿದೆ ಅಂತ ಅಲ್ಲಿ ಇರೋರಿಗೆ ಗೊತ್ತಾಗುತ್ತೆ, ಮತ್ತು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಜನಗಳಿಗೆ ಜಾಸ್ತಿನೇ ಗೊತ್ತು. ಜಾತಕದಲ್ಲಿ ಉತ್ತಮ ಹೊಂದಿರತಕ್ಕಂಥ ಇವರು ಮದುವೆ ಆಗಲು ಯೋಗ ಕೂಡ ಕೂಡಿ ಬಂದಿದೆ ಅಂತ ನಮಗೆ ತಿಳಿಸಿರ್ತಕ್ಕಂಥದ್ದು. ಇವರ ಕುಟುಂಬದ ಮಾಹಿತಿ ನೋಡೋದಾದರೆ, ಇವರ ತಂದೆ ಹೆಸರು ಶ್ರೀಧರ್ ಅಂತ, ತಾಯಿಯವರು ಮಾತಾ ಅಂತ. ಸೊ ಅವರೆಲ್ಲರೂ ಕೂಡ ವಯಸ್ಸಾಗಿದೆ. ಪ್ರಸ್ತುತ ಅವರಿಗೆ ನಾನು ಏನೂ ಕೂಡ ಕೆಲಸ ಹಚ್ಚುತ್ತಿಲ್ಲ. ನನ್ನ ಒಂದು ನಿರ್ಧಾರ ಏನಂದರೆ, ನನ್ನ ಒಂದು ಮದುವೆ ಆಗಿ ಆ ಒಂದು ಗಂಡನ ನನ್ನ ಒಂದು ಮನೆಯಲ್ಲಿ ಮನೆ ಅಳಿಯನಾಗಿ ಇಟ್ಕೊಳ್ಬೇಕು. ನಾನು ನಮ್ಮ ತಂದೆ ತಾಯಿಯವ್ರನ್ನು ನೋಡ್ಕೊಂಡಂಗೂ ಆಗುತ್ತೆ, ಜೊತೆಗೆ ಅವರ ಒಂದು ಕನಸನ್ನು ಈಡೇರಿಸಿದಂಗೂ ಆಗುತ್ತೆ ಅಂತ ಈ ಒಂದು ನೀಲಮ್ಮ ಅವರು ಹೇಳಿರ್ತಕ್ಕಂಥದ್ದು ಇಷ್ಟು. ಆ್ಯಂಡ್ ಇವರ ಹೆಚ್ಚಿನ ಮಾಹಿತಿ ನಾನು ಹೇಳ್ತೀನಿ. ಈ ಕಡೆ ಬನ್ನಿ ಸ್ನೇಹಿತರೆ, ಫೋಟೋ ನೋಡ್ಕೊಂಡ್ರೆ ಬನ್ನಿ. ಮೊದಲನೇ ಪಾಯಿಂಟು, ನನಗೆ ಕೆಂಪು ಬಣ್ಣ ಅಂದರೆ ತುಂಬ ಇಷ್ಟ. ಆ್ಯಂಡ್ ನನ್ನನ್ನು ಮದುವೆ ಆಗುವಂಥ ಹುಡುಗ ಬಂದುಬಿಟ್ಟು ಗೋಧಿ ಬಣ್ಣದ ಮೈಕಟ್ಟು ಹೊಂದಿರಬೇಕು. ಕಪ್ಪು ಜಾಸ್ತಿ ಇರಬಾರ್ದು, ಗೋಧಿ ಬಣ್ಣದ ಒಂದು ಮೈಕಟ್ಟು ಹೊಂದಿರಬೇಕಂತೆ. ಜೊತೆಗೆ ಎತ್ತರದ ಒಂದು ದೇಹ ಕೂಡ ಹೊಂದಿರಬೇಕು. ದುಡಿಯುವಂತಹ ವ್ಯಕ್ತಿ ಆಗಿರಲೇಬೇಕು ಕಂಪಲ್ಸರಿ ಅಂತ ಹೇಳಿರೋದು. ಯಾವುದಾದ್ರೂ ಕೆಲಸ ಮಾಡಿ, ನೀವು ಪ್ರೈವೇಟಲ್ಲೇ ಮಾಡಿರಿ ಅಥವಾ ಏನೋ ಮಾಡಿರಿ, ಒಟ್ಟಿನಲ್ಲಿ ದುಡಿಯುವಂಥ ವ್ಯಕ್ತಿ ಆಗಿರಬೇಕು ಮತ್ತು ಎತ್ತರದ ದೇಹ ಹೊಂದಿರಬೇಕು. ದಿನದ ಜೀವನ ನಡೆಸುವಷ್ಟು ದುಡಿದುಕೊಂಡು ಬಂದರೆ ಸಾಕು ಅಂತ ಹೇಳಿರೋದು. ಅರ್ಥ ಆಗಲಿಲ್ಲ ಅಂತಂದರೆ, ಪ್ರಸ್ತುತ ಒಂದು ದಿನಕ್ಕೆ ಒಂದು ಸಂಸಾರ ನಡೆಸಬೇಕು ಅಂದರೆ ಒಂದು ಹೊತ್ತಿನ ಊಟ, 2 ಹೊತ್ತಿನ ಊಟ, 3 ಹೊತ್ತಿನ ಊಟ ಅಂತ ಇರುತ್ತೆ. ಅದಿಷ್ಟು ಕೂಡ ಸಾಗಿಸ್ಕೊಂಡು ಹೋಗಬೇಕು. ಅಷ್ಟು ಸಂಬಳ ಬಂದರೆ ಅಷ್ಟೇ ಸಾಕು. ನನಗೇನು 50,000 1 ಲಕ್ಷ ರೂಪಾಯಿ ಬರಬೇಕು ಅಂತ ನಾನೇ ನಿಮಗೇನು ಟಾರ್ಚರ್ ಕೊಡಲ್ಲ. ಎಷ್ಟೇ ಸಂಬಳ ಬರಲಿ, ಒಟ್ಟಿನಲ್ಲಿ ಅದರಿಂದ ನಮ್ಮ ಸಂಸಾರ ನಡೆಸ್ಕೊಂಡು ಹೋಗಬೇಕು, ಅಷ್ಟು ಬಂದರೆ ಸಾಕು ಅಂತ ಹೇಳಿರೋದು. ನಂದು ದಪ್ಪದಾಗಿರ್ತಕ್ಕಂಥ ಮೈಕಟ್ಟು ಇದೆ. ನನ್ನಲ್ಲಿ ಏನೂ ಕೂಡ ತೊಂದರೆ ಇಲ್ಲ ಸದ್ಯಕ್ಕೆ. ಮುಂದೆ ಮದುವೆ ಆದ ನಂತರ ಕೂಡ ಏನೂ ತೊಂದರೆ ಇರಲ್ಲ. ನೀವು ನನಗೆ ಕೆಲಸ ಕೊಡಿಸಿದರೆ ಕೆಲಸ ಕೂಡ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಇಷ್ಟು. ಆ್ಯಂಡ್ ಇವರ ಕನಸು ಏನಪ್ಪ ಅಂತಂದರೆ, ಮದುವೆ ಆದ ನಂತರ ಜೀವನದಲ್ಲಿ ಒಂದು ವಾರದ ತನಕ ಅಥವಾ 1 ತಿಂಗಳ ತನಕ ಟೂರ್ ಮಾಡಬೇಕು. ಕರ್ನಾಟಕ ಸುತ್ತ ಮತ್ತು ನಮ್ಮ ರಾಜ್ಯ ಸುತ್ತ ಎಲ್ಲ ಕಡೆ ಸುತ್ತಾಡಬೇಕು ಅನ್ನೋದು ಇವರ ಕನಸಾಗಿರುತ್ತೆ. ಆ ಒಂದು ಕನಸನ್ನು ಈ ರೀತಿಯ ಕಾರಿನಲ್ಲಿಯೇ ಸುತ್ತಾಡಬೇಕು ಅಂತ ಹೇಳಿರೋದು ಸ್ನೇಹಿತರೆ. ಸೊ ಇದು XYV 500 ಅಂತ ಕಾರು. ಸೊ ಅಪ್ಪಟ ಇದರಲ್ಲಿ ಓಡಾಡಬೇಕು ಅಂತ ಏನು ಇವರ ಹುಚ್ಚು ಕನಸು. ಇದೇ ಕಾರಲ್ಲಿ ಓಡಾಡಬೇಕು ಏನಕ್ಕೆ ಅಂತ ನೀವು ಕೂಡ ಅನ್ಕೋತಿರ್ಬೋದು. ಹೌದು, ಅವರು ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರ ತಂದೆಯವರು ಎಲ್ಲಾದರೂ ಹೋಗಬೇಕು, ಎಲ್ಲಾದರೂ ಮಾಡಬೇಕು ಅಂದರೆ ಇದೇ ಒಂದು ಕಾರನ್ನು ಅವರು ಬುಕ್ ಮಾಡ್ತಿದ್ರಂತೆ. ಇದು ಬಂದುಬಿಟ್ಟು ಅವ್ರಿಗೆ ರಿಲೇಟಿವಲ್ಲಿ ಇರ್ತಕ್ಕಂತಹ ಬಾಡಿಗೆ ಕಾರ್ ಆಗಿರುತ್ತೆ. ಓಕೆನಾ, ಇದರಲ್ಲಿ ಹೋಗಿ ಬಂದು ರೂಢಿಯಾಗಿಬಿಟ್ಟಿದೆ. ಹಾಗಾಗಿನೇ ಇದರಲ್ಲಿ ಅಡಿಕ್ಟ್ ಆಗಿದ್ದಾರೆ ಅವರು. ಎಲ್ಲಾದರೂ ಟೂರ್ಗೆ ಹೋಗಬೇಕು ಆ್ಯಂಡ್ 1 ತಿಂಗಳ ಮಟ್ಟಿಗೆ ನನ್ನ ಗಂಡನ ಜೊತೆ ಅಂದರೆ ಮದುವೆ ಆಗುವಂಥ ಹುಡುಗನ ಜೊತೆ ಹೋಗಬೇಕು ಅಂದರೆ ಇದೇ ಒಂದು ಕಾರನ್ನ ಬುಕ್ ಮಾಡಿ ನಾನು ಇದರಲ್ಲಿ ಮಾತ್ರ ಬರ್ತೀನಿ ಅಂತ ಇವರು ಕೂಡ ಹೇಳಿರೋದು ಸ್ನೇಹಿತರೆ. ಸೊ ಇದು ಬಂದುಬಿಟ್ಟು ವೆರಿ ಕಾಮಿಡಿ ಅಂತಲೇ ಅನಿಸ್ಬೋದು, ಆದರೂ ಕೂಡ ಇದು ಸೀರಿಯಸ್ ಮಾತು. ಕೆಲವೊಂದಿಷ್ಟು ಜನ ಯಾವುದಕ್ಕೆ ಯಾವಾಗ ಹೇಗೆ ಅಡಿಕ್ಟ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವರವರ ವಿವೇಚನೆಗೆ, ಅವರವರ ಒಂದು ತಲೆಗೆ ಬಿಟ್ಟಿರ್ತಕ್ಕಂಥ ವಿಚಾರ ಕೂಡ ಅದಾಗಿರುತ್ತೆ ಸ್ನೇಹಿತರೆ. ಸೊ ನೋಡ್ಕೊಳ್ತಿರ್ಬೋದು ಆ ಒಂದು ಕಾರಿನ ಡೀಟೇಲ್ಸು. ಆ್ಯಂಡ್ ಅದೇ ರೀತಿಯಾಗಿ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ಗಳು ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಳ್ಳಿ. ಒಂದು ಕೆಲಸ, ಓದಿರ್ತಕ್ಕಂಥ ವ್ಯಕ್ತಿ, ಎತ್ತರದ ಒಂದು ದೇಹ, ಸಂಸ್ಕೃತವುಳ್ಳಂತಹ ವ್ಯಕ್ತಿ, ಜೊತೆಗೆ 1 ತಿಂಗಳ ಮಟ್ಟಿಗೆ ನನಗೆ ಜಾಬು, ಜೊತೆಗೆ ಮದುವೆ ಆದ ನಂತರ ನನ್ನ ಒಂದು ಮನೆಯಲ್ಲಿಯೇ ವಾಸ. ಸೊ ಈ ಪಾಯಿಂಟ್ಗಳನ್ನು ನಿಮ್ಮ ಹತ್ರ ಅಪ್ಲೈ ಮಾಡಿಕೊಂಡ್ರೆ ಮಾತ್ರ ಅವರು ನಿಮಗೆ ಸಿಗೋದಕ್ಕೆ ಸಾಧ್ಯ, ಇಲ್ಲಾಂದರೆ ಸಿಗಲ್ಲ ಸ್ನೇಹಿತರೆ. ಸೊ ಎಲ್ಲನೂ ಕೂಡ ನನ್ನ ಹತ್ರ ಇದೆ. ನಾನು ಏನು ಮಾಡಬೇಕು ಇವಾಗ ಅಂದರೆ, gmail.comಗೆ ನಾನು ಇಲ್ಲಿ ಏನು ತೋರಿಸ್ತಿದ್ದೀನಿ, ಈ ಒಂದು gmail.comಗೆ ನಿಮ್ಮ ಫೋಟೋ ಸಮೇತ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ, ಖುದ್ದಾಗಿ ಅವರ ಹೆಸರು ಬರೆದ್ಬಿಟ್ಟು ನಿಮ್ಮ ಮಾಹಿತಿಗಳನ್ನು ಕಳಿಸಿದರೆ ಸಾಕು. ಅವರೇ ನಿಮಗೆ ರಿಪ್ಲೈ ಕೊಡ್ತಾರೆ. ಅದು ಕೇವಲ 2 ದಿನಗಳಲ್ಲಿ ರಿಪ್ಲೈ ಕೊಡ್ತಾರೆ. ದಯವಿಟ್ಟು ಕಾಯಿರಿ ಅಂತ ಹೇಳ್ತೇನೆ. ಇನ್ನೊಂದು ಈಸಿಯಾಗಿ ಹೇಳಬೇಕು ಅಂದರೆ, ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ, ಅಲ್ಲಿಂದಲೂ ಕೂಡ ನಿಮಗೆ ಡೀಟೇಲಾಗಿ ಮೆನ್ಷನ್ ಮಾಡಿಬಿಟ್ಟು ರಿಪ್ಲೈ ಕೊಡ್ತಾರೆ. ಆ್ಯಂಡ್ ಒಳಗಡೆ ಇರ್ತಕ್ಕಂತಹ ಈ ಒಂದು ಸ್ಟೇರಿಂಗ್ ಸಿಸ್ಟಮ್ ಕೂಡ ನೋಡ್ಕೊಳ್ಬೋದು. ಇದರ ಮೈಲೇಜಿಂಗ್ ಬಂದುಬಿಟ್ಟು 26 ಕಿಲೋಮೀಟರ್ವರೆಗೂ ಹೋಗುತ್ತೆ ಸ್ನೇಹಿತರೆ. ಆ್ಯಂಡ್ CC ಬಂದುಬಿಟ್ಟು 3169 CC ಇದೆ ಸ್ನೇಹಿತರೆ. ಆ್ಯಂಡ್ ಏರ್ ಬ್ಯಾಗ್, AC ಆ್ಯಂಡ್ ಆ್ಯಕ್ಟಿವ್ ಆಗಿರ್ತಕ್ಕಂಥ ಟೈರ್ ಕಂಡೀಷನ್ ಆ್ಯಂಡ್ ಇದರ ಫ್ರೆಶ್ ಆಗಿರ್ತಕ್ಕಂಥ ಏರ್ ಎಲ್ಲನೂ ಕೂಡ ಇದೆ ಅಂತ ಹೇಳಿರೋದು. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ.